ಸೊ ನೋಡಿ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರ್. ಈಗ 9ರಿಂದ ಯಾವುದೇ ಸಂಖ್ಯೆಗಳನ್ನ ಹೇಗೆ ಸುಲಭವಾಗಿ ಗುಣಿಸ್ಬೋದು. ಸೊ ನೋಡಿ, ಎಕ್ಸಾಂಪಲ್ 6 ಇಂಟು 9 ತಗೊಂಡಿದ್ದೀನಿ. ಸೊ ನಾನು ಇದು ನಿಮಗೆ ಗೊತ್ತಿದೆ, 6 ಇಂಟು 9 ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ಕೇಳ್ರಿ. ಇಲ್ಲಿ 9ರಿಂದ ಮಲ್ಟಿಪ್ಲೈ ಮಾಡುವ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಕಡಿಮೆ ಮಾಡ್ತೀನಿ. ಒಂದು ಸಂಖ್ಯೆ ಕಡಿಮೆ ಮಾಡಿದ್ರೆ 6ರಲ್ಲಿ 1 ಕಡಿಮೆ ಮಾಡಿದ್ರೆ 5. ಇದ್ರಾಗೆ ಈ ಸಂಖ್ಯೆನ 9ರಿಂದ 5 ಕಳೀರಿ, 54. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. 6 ಇಂಟು 9 54 ಬರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಈ ಕಡೆ ಇದೆಯಲ್ಲ, ಈ ಡಿಜಿಟ್ ಅಲ್ಲಿ 1 ಕಡಿಮೆ ಮಾಡ್ಬೇಕು. 1 ಕಡಿಮೆ ಮಾಡಿದ್ಮೇಲೆ ಬಂದಿರೋ ಈ ಸಂಖ್ಯೆಯನ್ನ 9ರಿಂದ ಕಳಿಬೇಕು. 9 5 ಹೋದ್ರೆ ಎಷ್ಟು? 54. ಸಪೋಸ್ 9 ಇಂಟು 9 ಇದೆ ಈಗ. 9 ಇಂಟು 9 ಇದೆ ಈಗ. ಸೊ ನೋಡ್ರಿ, ಈಗ ಇಲ್ಲಿ ಎಷ್ಟು ಕಡಿಮೆ ಮಾಡೋಕೆ? 1 ಕಡಿಮೆ ಮಾಡೋಕೆ 8. ಇದನ್ನ ಇಲ್ಲಿ ಬಂದಿರೋ ಸಂಖ್ಯೆಯನ್ನ 9ರಿಂದ ಕಳಿಬೇಕು. 9ರಿಂದ ಕಳೆದ್ರೆ ಎಷ್ಟು? 81. ಸೊ ಇನ್ನ ಒಂದು ನೋಡೋಣ. 5 ಇಂಟು 9. 5 ಇಂಟು 9. ಸೊ ನಾನು ಹೇಳ್ತಿದ್ದೀನಿ, ಫಸ್ಟ್ ಇದ್ರಲ್ಲಿ ಒಂದು ಕಡಿಮೆ ಮಾಡ್ರಿ, 4. ಈ ಬಂದಿರೋ ಸಂಖ್ಯೆಯನ್ನ ಏನ್ ಮಾಡ್ಬೇಕು ಅಂದ್ರೆ 9ರಿಂದ ಕಳಿಬೇಕು. 9ರಿಂದ ಕಳೆದಾಗ ಎಷ್ಟು ಬರುತ್ತೆ? 9ರಲ್ಲಿ 4 ಹೋದ್ರೆ 5 ಬಂತು. ಇದು ಸಿಂಗಲ್ ಡಿಜಿಟ್ ಮಲ್ಟಿಪ್ಲೈ ಮಾಡೋದು. ಸೊ ನೀವು 9ರ ಬಗ್ಗೆ ಬರ್ತಾ ಇದೆ. ಇನ್ನ ಈಸಿ ವೇನಲ್ಲಿ ನಿಮ್ಮ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅನ್ನ ಅಟ್ರಾಕ್ಟಿವ್ ಮಾಡಬೇಕು ಅಂದ್ರೆ ನಾವು ಹೊಸದನ್ನ ಸ್ವಲ್ಪ, ನಾನು ನಿಮಗೆ ಮಾಸ್ಟ್ರು ಬೇರೆ ಬೇರೆದನ್ನ ನೋಡಿದಾಗ ಐಡಿಯಾ ಬಂತು. ಈ ಐಡಿಯಾವನ್ನ ಹಂಚ್ಕೋಬೇಕು ಅನಿಸ್ತಿದೆ. ಅದಕ್ಕೆ ಐ ವಿಲ್ ಮೇಕ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ ಬಹಳ ಈಸಿಯಾಗಿ 9ರಿಂದ, ಬರೀ ಸಿಂಗಲ್ ಡಿಜಿಟ್ ಅಲ್ಲ, ಡಬಲ್ ಡಿಜಿಟ್ಗೂ ಬರ್ತೀನಿ. ಈಗ ಇನ್ನ ಒಂದು ಸಿಂಗಲ್ ಡಿಜಿಟ್ ನೋಡೋಣ. 3 ಇಂಟು 9. ಸೊ ನೋಡ್ರಿ, ಇದ್ರಾಗ 1 ಕಡಿಮೆ ಮಾಡಬೇಕು, 2. ಇದನ್ನ 9ರಿಂದ ಕಡಿಬೇಕು, 27 ಬಂತ. ಎಷ್ಟು ಈಸಿ ಇದೆ ನೋಡಿ. ಇಲ್ಲಿ 6 ಇಂಟು 9 ಮಾಡಿದ್ರಿ. ಈ ಕಡೆ ಡಿಜಿಟ್ ಅಲ್ಲಿ 1 ಕಡಿಮೆ ಮಾಡ್ಬೇಕು. ಫಸ್ಟ್ 1 ಕಡಿಮೆ ಮಾಡಿದ್ದು ಇಲ್ಲಿ ಬರೀರಿ. ಇದನ್ನ 9ರಿಂದ ಕಳೀರಿ. 9ರಾಗ 5 ಹೋದ್ರೆ 4. 9 ಇಂಟು 9. ಈ ಡಿಜಿಟ್ ಅಲ್ಲಿ, ಈ ಕಡೆ ಡಿಜಿಟ್ ಅಲ್ಲಿ 9ರಲ್ಲಿ 1 ಕಳೀರಿ, 8. ಎಷ್ಟು ಉಳಿತು? ಅಗೇನ್ ಈ 8ಅನ್ನ 9ರಿಂದ ಕಳೀರಿ. ಎಲ್ಲ ಇಲ್ಲಿ ಬರ್ದಿರೋ ಸಂಖ್ಯೆಗಳನ್ನೆಲ್ಲವನ್ನು 9ರಿಂದನೇ ಕಳಿಬೇಕು. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 5ರ 1 ಕಡಿಮೆ ಅಂದ್ರೆ 4. ಈ 4ಅನ್ನ 9ರಿಂದ ಕಳೀರಿ. 9 4 ಹೋದ್ರೆ 5. ಆ ಕಳೆದಾಗ ಏನ್ ಬರುತ್ತಲ್ಲ ವ್ಯತ್ಯಾಸ, ಆ ಡಿಫರೆನ್ಸ್ ಅನ್ನ ರೈಟ್ ಇಟ್. ಇಲ್ಲಿ 9 ಸೊ ನಾನು 3ರಲ್ಲಿ 2 ಕಳೀತೀನಿ. ನೆಕ್ಸ್ಟ್ ಈ 2ಅನ್ನ 9ರಿಂದ ಕಳೆದ್ರೆ ಎಷ್ಟು ಬರುತ್ತೆ? 7 ಬರುತ್ತೆ. ದಿಸ್ ಈಸ್ ಅಬೌಟ್ ಸಿಂಗಲ್ ಡಿಜಿಟ್. ಸಿಂಗಲ್ ಡಿಜಿಟ್ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಬಹುದು, ನಾನು ಹೇಳ್ಕೊಡ್ತೀನಿ. ಇಲ್ಲ ಅನ್ಕೋಬೋದಾ? ಇಲ್ಲ ಅನ್ಕೊಂಡ್ರೆ ಮುಂದಕ್ಕೆ ಹೋಗ್ತೀನಿ. ಏನ್ ಡೌಟ್ ಇಲ್ಲಲ್ಲ ಸಿಂಗಲ್ ಡಿಜಿಟ್? ಸೊ ಸಿಂಗಲ್ ಡಿಜಿಟ್ ಬೇಕಾದ್ರೆ ಇನ್ನೊಂದು ನೋಡೋಣ. 8 ಇಂಟು 9. 8 ಇಂಟು 9. ಆ ಕಡೆ 9 ಇರಬೇಕು, ಈ ಕಡೆ ಯಾವ್ದಾರು ಇರಲಿ, ನನಗೆ ಇಂಥದೇ ನಂಬರ್ ಅಂತಲ್ಲ. ಇಲ್ಲಿ 1 ಡಿಜಿಟ್ ತಗೊಂಡ್ರೆ 9 ತಗೋಬೇಕು, ಡಬಲ್ ಡಿಜಿಟ್ ತಗೊಂಡ್ರೆ 9 ತಗೋಬೇಕು, ಟ್ರಿಬಲ್ ಡಿಜಿಟ್ ತಗೊಂಡ್ರೆ 9 ತಗೋಬೇಕು. ಸೊ ಈಗ ಈ ಇದ್ರ 1 ಕಡಿಮೆ ಮಾಡ್ರಿ, 7. ಈ 9ರಲ್ಲಿ 7 ಕಳೀರಿ. ಎಲ್ಲ ಬಂದಿರೋ 9ರಲ್ಲಿ ಕಳ್ಕೊಂಡು ಹೋಗೋದಷ್ಟೇ, 72. ಸೊ ನೋಡ್ರಿ, ಇನ್ನ ಏನ್ ನೋಡೋಣ. 2 ಇಂಟು 9. ಫಸ್ಟ್ 9 ಸಿಂಗಲ್ ಡಿಜಿಟ್ ಕನ್ಫರ್ಮ್ ಮಾಡೋಣ. ಇದ್ರ 1 ಕಡಿಮೆ ಮಾಡ್ರಿ, 1. ಇದನ್ನ 9ರಿಂದ ಕಳೀರಿ, ಎಷ್ಟು ಬರುತ್ತೆ? 8. ಸೊ ನೈಸ್. ಎಷ್ಟು ಈಸಿ ಇದೆ ನೋಡ್ರಿ, 9ರಿಂದ. ಸೊ ನಾನು ಐ ವಿಲ್ ಗೋ ಫಾರ್ ಡಬಲ್ ಡಿಜಿಟ್.
96 ಇಂಟು 99. ಅರ್ಥ ಮಾಡ್ಕೊಳ್ರಿ. ಈ ಕಡೆ ಡಬಲ್ ಡಿಜಿಟ್ ತಗೊಂಡ್ರೆ ಆ ಕಡೆ ಡಬಲ್ 9 ತಗೋಬೇಕು. ಸೊ ಇವೆರಡು 96 ಇದು. ಯು ಕ್ಯಾನ್ ನಾಟ್ ಸಿಂಗಲ್ ಡಿಜಿಟ್, ಇಟ್ ಇಸ್ ಅ ಡಬಲ್ ಡಿಜಿಟ್. ಯು ಕ್ಯಾನ್ ರೀಡ್ ಇಟ್ ಆಸ್ 96. ಅದನ್ನ 96 ಅಂತ ಹೋಗ್ತೀವಿ. 96ರಲ್ಲಿ 1 ಕಳೆದ್ರೆ 95. ಈಗ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಸಂಖ್ಯೆಯನ್ನು 9 9ರಲ್ಲಿ 9 ಕಳೀರಿ 0, 9ರಾಗ 5 ಕಳೀರಿ 4. ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಕ್ಯಾಲ್ಕುಲೇಟರ್ ಅಲ್ಲಿ. ನಾನು ಹೇಳ್ತಿದ್ದೀನಿ ಈ ಡಿಜಿಟ್ ಅಲ್ಲಿ 1 ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡಿ ಬಂದ್ಮೇಲೆ ಏನ್ ಬರುತ್ತಲ್ಲ ಕಡಿಮೆ ಮಾಡಿ ಬಂದ್ಮೇಲೆ ಬರುತ್ತಲ್ಲ ಇವನ್ನ ಪ್ರತಿ ಒಂದ್ ಸಂಖ್ಯೆನೂ 9ರಿಂದ ಕಳಿತಾವ. 9ರಾಗ 9 0, 9ರಾಗ 5 4. ನಾವು ಐ ವಿಲ್ ಗೋ ಫಾರ್ 86 ಇಂಟು 99. ವೆರಿ ಈಸಿ. 86 ಅಲ್ಲಿ 1 ಕಳೀರಿ 85 ಬರೀರಿ. ಈಗ 9ರಲ್ಲಿ 8 ಕಳೆದ್ರೆ 1, 9ರಾಗ 5 ಕಳೆದ್ರೆ 4. ಇಲ್ಲಿ ಬಂದಿರೋ ಪ್ರತಿ ಸಂಖ್ಯೆಯನ್ನು 9ರಿಂದ ಕಳಿಬೇಕು. 9ರಾಗ 8 ಹೋದ್ರೆ 1, 9ರಾಗ 5 ಹೋದ್ರೆ 4. ಅದೇಂಗೆ ಸರ್? ದಿಸ್ ಇಸ್ ಎ ರೂಲ್ ಅಷ್ಟೇ. ಬರುತ್ತೆ ಯು ಕ್ಯಾನ್ ಕಂಪ್ಯೂಟ್. ನೀವು ಅದನ್ನ ಕಂಪ್ಯೂಟರ್ ಬಳಸ್ಬಿಟ್ಟು ನೋಡ್ಕೋಬಹುದು. ನಾವು 73 ಇಂಟು 99. 73ನಲ್ಲಿ 1 ಕಡಿಮೆ ಮಾಡ್ರಿ 72. ನೋಡ್ರಿ 9ರಾಗೆ 7 ಕಳೀರಿ 2, 9ರಾಗೆ 2 ಕಳೀರಿ 7. ನೋಡ್ರಿ ಎಷ್ಟು ಈಸಿಯಾಗಿ ಬರ್ತತೆ. ಈ ತರದನ್ನ ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಗೆ 5, 6ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಇಂಥವು ಹಲವಾರು ಟ್ರಿಕ್ಸ್ ನಾನು ಯೂಟ್ಯೂಬ್ ಚಾನಲ್ ಮಾಡಾಕಿದ್ದೀನಿ, ಬಳಸ್ಕೊಳ್ಳಿ ಅಷ್ಟೇ. ಸೊ ನಾನು ಪರಿಪೂರ್ಣ ಅಲ್ಲ, ನೀವು ಪರಿಪೂರ್ಣ ಅಲ್ಲ. ಪ್ರತಿದಿನ ಟೀಚರ್ ಅಂದ್ರೆ ಯು ಮಸ್ಟ್ ರೀಡ್ ಅಂಡ್ ರೈಟ್. ಯಾರು ಒಳ್ಳೆ ಶಿಕ್ಷಕನಾಗ್ಬೇಕು ಅಂತಿದಲ್ಲ ಅವ ಕ್ಲಾಸ್ ರೂಮಿಗೆ ಹೋಗೋದಕ್ಕಿಂತ ಮೊದಲು ಸ್ವಂತ ನೋಟ್ಸ್ ಅನ್ನ ಮಾಡ್ಕೊಂಡು ಓದ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಸಕ್ಸಸ್ ಆಗಿ ಒಳ್ಳೆ ಟೀಚರ್ ಅಂತ ನಿಮ್ಮನ್ನ ಹಾರ್ಟ್ ಅಲ್ಲಿ ಇಟ್ಕೊಂತಾನೆ. ಅದರ್ವೈಸ್ ಇನ್ನು 10 ವರ್ಷ ಆದ್ಮೇಲೆ ಅವ್ನು ಪ್ರಬುದ್ಧಮಾನಕ್ಕೆ ಬಂದ್ಮೇಲೆ ನಮ್ಮನ್ನ ಬ್ಲೇಮ್ ಮಾಡ್ತಾನೆ. ಯಾಕೆ ಅಂದ್ರೆ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದ ವೃತ್ತಿ. ಯಾಕೆ ಅಂದ್ರೆ ನಮ್ಮ ಶಿಕ್ಷಕರು ಕಲಿಸ್ತಾ ಇದ್ರೆ ನಾವು ಇವತ್ತು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಈಗ ನಮ್ಮ ಕೈಯಲ್ಲಿರೋ ಮಕ್ಕಳನ್ನ ನಾವು ಒಳ್ಳೆ ರೀತಿ ಕಲಿಸಿದ್ರೆ ಮುಂದೆ ಅವರೊಂದ್ ದಿವಸ ನೆನೆಸ್ಕೊಂತಾರೆ, ನನ್ನ ಶಿಕ್ಷಕರು ಕಲಿಸಿದ್ದಕ್ಕೆ ನಾನು ಇವತ್ತು ಇಲ್ಲಿ ನಿಂತೀನಿ ಅಂತೇಳಿ ಅವರ ಸ್ಟೂಡೆಂಟ್ಸ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವೀಗ ಹೇಳ್ತಿದೀವಿ ನಾವು ನನ್ನ ಗುರುಗಳಿಂದ ಕಲ್ತ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ಕೊಂತೀನಿ, ನಿಜವಾಗ್ಲೂ ನಾಳೆಗೆ ಏನ್ ಕ್ಲಾಸ್ ಮಾಡ್ಬೇಕಲ್ಲ ಅದನ್ನ ಒಂದ್ಸಾರಿ ರಿಕ್ಯಾಪ್ ಮಾಡ್ರಿ. ನನಗೆ 30 ವರ್ಷ ಸರ್ವಿಸ್, ನನಗೂ 30 ವರ್ಷ ಸರ್ವಿಸು. ಇವತ್ತು ನಾನು ಕ್ಲಾಸಿಗೆ ಹೋಗ್ಬೇಕು ಅಂದ್ರೆ ನಾನು ಬುಕ್ ಅನ್ನ ಅಥವಾ ಯೂಟ್ಯೂಬ್ ಅಲ್ಲ ಎಲ್ಲೋ ಒಂದ್ ಕಡೆ ರೆಫರ್ ಮಾಡಿದ್ರೆ ಯು ಬಿಕಮ್ ಎ ಸಕ್ಸಸ್ ಟೀಚರ್. ಓಕೆ ಬಾ, ನೀವೆಲ್ಲ ಟ್ರಿಕ್ಸ್ಗಳು ಸಿಗ್ತಾವ ನಿಮಗೆ, ಹುಡುಕ್ಬೇಕಷ್ಟೇ. ಇನ್ನೊಂದು ನೋಡೋಣ. ಈಗ 80 ಬರೆಯೋಣ ಇಂಟು 99. 18ನಲ್ಲಿ 99 ಕಳಿ 18ನ 99 ಬಾಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಐ ವಿಲ್ ರೈಟ್ 18ನಲ್ಲಿ 1 ಕಳೆದ್ರೆ 79. ಈಗ ಇದರಲ್ಲಿ 9ರಲ್ಲಿ 7 ಕಳೀರಿ 2, 9ರಲ್ಲಿ 9 ಕಳೀರಿ 0. ಬಂದಿರೋ ಪ್ರತಿ ಡಿಜಿಟ್ ಅನ್ನ 9ರಿಂದನೇ ಕಳಿಬೇಕು. ನೆಕ್ಸ್ಟ್ 15 ಇಂಟು 99 ಮಾಡ್ರಿ ನೀವು. ನಾವು ರೇಟ್ ಐಟ್ ಆಸ್ 14. ಯಾಕಂದ್ರೆ 15ನಲ್ಲಿ 1 ಕಡಿಮೆ 14. ನಾವು 9ರಾಗ 1 ಹೋದ್ರೆ 8, 9ರಾಗ 4 ಹೋದ್ರೆ 5. ಐ ಥಿಂಕ್ 2 ಡಿಜಿಟ್ಸ್ ಕಂಪ್ಲೀಟ್ ಆಯ್ತು ಅನ್ಕೊಂಡಿದ್ದೀನಿ. ಡೌಟ್ಸ್ ಇದ್ರೆ ಕೇಳಬಹುದು, ನೇರವಾಗಿ ಮಾತಾಡ್ರಿ. ನನ್ನ ಯೂಟ್ಯೂಬ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ನಿಮ್ಗೆ ಏನಾರು ಪ್ರಾಬ್ಲಮ್ ಬಗ್ಗೆ ಇದು ಹೆಂಗೆ ಅಂತ ಕೇಳಿದ್ರೆ ಅಲ್ರಿ ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ. ಯಾಕೆಂದ್ರೆ ನನಗೆ ಏನಾರು ಒಂದು ಕಲಿಸ್ಬೇಕು ಮಕ್ಕಳಿಗೆ ಅಂತ. ಮ್ಯಾಥಮೆಟಿಕ್ಸ್ ಅನ್ನೋದು ಕಬ್ಬಿಣದ ಕಡಲೆ ಅನ್ನೋದನ್ನ
ನಮ್ಮ ಮ್ಯಾಥಮೆಟಿಕ್ಸ್ ಗುರುಗಳು ತೆಗಿಬೇಕು. ಸೊ ನಾವು ಒಂದಿಷ್ಟು ನಾವು ಎಫರ್ಟ್ ಹಾಕಿದ್ರೆ ನಮ್ಮ ಮಕ್ಕಳು ಆಟೋಮೆಟಿಕ್ ಆಗಿ ಕಲಿತಾರೆ. ಸೊ ಹಂಗಾಗಿ ನಾವು ಹೊಸದನ್ನ ನಾವು ಕಲಿಬೇಕು, ಹೊಸದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಆ ಮಕ್ಕಳು ಕ್ಲಾಸ್ ರೂಮಿಗೆ ಬರ್ತಾರೆ ಟೀಚರ್ ಅಂದ್ರೆ ಕ್ಯೂರಿಯಾಸಿಟಿಯಿಂದ ಕುತ್ಕೋಬೇಕು. ನಮ್ಮ ಮಾಸ್ಟರ್ ಇವತ್ತು ಏನ್ ಹೇಳ್ಕೊಡ್ತಾರಪ್ಪ ಮ್ಯಾಥ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಬೆಳೆಸ್ಬೇಕು ಅಂದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಓಕೆ, ಇನ್ನ 2 ಡಿಜಿಟ್ಸ್ ಬಗ್ಗೆ ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಐ ವಿಲ್ ಮೇಕ್ ಮತ್ತು ಒನ್ ಮೋರ್. ನೆಕ್ಸ್ಟ್ 33 into 99. I will write 32. I will write 32. So next 9 3 ಆದ್ರೆ 6, 9 2 ಆದ್ರೆ 7. ಡಬಲ್ ಡಿಜಿಟ್. ಇನ್ನೊಂದು 2 ಎಕ್ಸಾಂಪಲ್ಸ್ ನೋಡೋಣ. 59 into 99, 58. 9 5 ಆದ್ರೆ 4, 9 8 ಆದ್ರೆ 1. ನೋಡ್ರಿ ಹೆಂಗ್ ಬರ್ತತೆ, ಎಷ್ಟು ಈಸಿ ಇದೆಯಲ್ವಾ. ನಾನು ಹೇಳೋದು, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೊಸದನ್ನ ನಾವು ಕಲಿಯೋಣ, ನಮ್ಮ ಮಕ್ಕಳಿಗೂ ಕಲಿಸೋಣ. ನಮ್ದು ವಯಸ್ಸಾಯ್ತು, ಸಂಬಳ ಜಾಸ್ತಿ ಆಯ್ತು. ಸೊ ನಾನು 28 ವರ್ಷ ಸರ್ವಿಸ್, ಇವಾಗ ಗಾಟ್ ಗುಡ್ ಸ್ಯಾಲ್ರಿ, ಹ್ಯಾಂಡ್ಸಮ್ ಸ್ಯಾಲ್ರಿ ಆಯ್ತಲ್ವಾ. ಅದನ್ನ ನಾವು ಹೊಸದನ್ನ ಯಾವ್ದನ್ನು ಏಜ್ ಫ್ಯಾಕ್ಟರ್ ಮೇಲೆ ನಾವು ನಿಂತಿಲ್ಲ. ಈ ಬಾಡಿಗೆ ಏಜ್ ಆಗಿದೆ, ಆದ್ರೆ ಮೆಂಟಲಿಗೆ ಏಜ್ ಆಗಿಲ್ಲ ಅಂತ ನಾವು ಅನ್ಕೋಬೇಕು. ಹಂಗೆ ಹೊಸದನ್ನ ನೀವು ಮಾಡಿ. ಅಟ್ಲೀಸ್ಟ್ ನಾವು ಮಾಡಕ್ಕಾಗಿಲ್ಲ ಅಂದ್ರೂ ಬೇರೆಯವ್ರು ಮಾಡಿರೋದನ್ನ ಬೇಕಾದಷ್ಟು ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೆ ಸರ್ಚ್ ಮಾಡ್ಬೋದು ನೀವು. ಈ ತರದ ಟ್ರಿಕ್ಸ್ 100 ಸಾವಿರಾರು ಇದಾವೆ. ಹುಡುಕ್ರಿ, ಜೊತೆಗೆ ನಾವಂತರ ಕ್ಲಾಸ್ ಮಾಡಿರೋದನ್ನ ನೋಡ್ರಿ, ನಿಮ್ ಮಕ್ಳಿಗೆ ಹೇಳ್ಕೊಡ್ರಿ. ನಿಜವಾಗ್ಲು ಮಕ್ಕಳಲ್ಲಿ ಮ್ಯಾಥ್ಸ್ ಅಂದ್ರೆ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಅಗೇನ್ ಬಾನಿ 15 into 99. ರೈಟ್ 14. ಇದ್ರಲ್ಲಿ ಒಂದು ಕಡಿಮೆ ಮಾಡ್ಬೇಕು. 9 1 8, 9 4 5. ಹೌದಾ? ನೆಕ್ಸ್ಟ್ 63 into 99. ಐ ವಿಲ್ ರೈಟ್ 62. 9 6 ಆದ್ರೆ 3, 9 2 ಆದ್ರೆ 7. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸೊ ನೀವು ಒಂದಿಷ್ಟು ನಿಮ್ಮ ಮಕ್ಳಿಗೆ ಹೇಳ್ರಿ. ಯಾರು ನೋಡಿಲ್ಲಲ್ಲ, ನಂಟು ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸು ತಮ್ಮ ಮಕ್ಳಿಗೆ ತೋರಿಸ್ರಿ. ನೋಟಿಫಿಕೇಶನ್ ಬಂದ ತಕ್ಷಣ ಏನೋ ಬಂದಿದೆ ಕಣೋ ನೋಡೋ ಅಂತ ಹೇಳಿದ್ರೆ ಅವ್ನು ನೋಡ್ತಾನೆ ನಿಜವಾಗ್ಲು. ಅವಾಗ ಒಂದಿಷ್ಟು ಲಾಭ ಆಗುತ್ತೆ ನಿಮ್ಮ ಮಗುಗೆ. ನೆಕ್ಸ್ಟ್ 99. ಐ ವಿಲ್ ರೈಟ್ 99. 99 into 99. I will write 98. 98. 9 ಅಲ್ಲಿ 9 ಹೋದ್ರೆ 0. 9 ಅಲ್ಲಿ 8 ಹೋದ್ರೆ 1. ನೋಡಿ ಎಷ್ಟು ಈಸಿ ಇದೆ. 99 into 99 ವೆರಿ ಈಸಿ ಟು ಮಲ್ಟಿಪ್ಲೈ. ಸುಲಭವಾಗಿ ಗುಣಿಸಬಹುದು. ಸೊ ಸಿಂಗಲ್ ಡಿಜಿಟ್ ಮುಗೀತು, ಡಬಲ್ ಡಿಜಿಟ್ ಮುಗೀತು. ನೌ ಐ ಕ್ಯಾನ್ ಗೋ ಫಾರ್ ಟ್ರಿಬಲ್ ಡಿಜಿಟ್. ಸೊ ತ್ರಿಬಲ್ ಡಿಜಿಟ್ ನೋಡೋಣ ಈಗ. ಓಕೆ, 589 into 999. ಇಲ್ಲಿ ತ್ರಿಬಲ್ ಡಿಜಿಟ್ ತಗೊಂಡ್ರೆ ಇಲ್ಲಿ 999 ತಗೋಬೇಕು ತಲೆ ಒಳಗಿಲ್ಲಿ. 1 ಡಿಜಿಟ್ ತಗೊಂಡ್ರೆ 19, 2 ಡಿಜಿಟ್ಸ್ ತಗೊಂಡ್ರೆ 2 9s, 3 ಡಿಜಿಟ್ಸ್ ತಗೊಂಡ್ರಿ 999. ಸೊ 1 ಕಡಿಮೆ ಮಾಡ್ರಿ 588. 588. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 9 5 4, 9 8 ಹೋದ್ರೆ 1, 9 8 ಹೋದ್ರೆ 1. 588 411. It is the multiplication of 589 into 999. So next 603 into 999. It is 602. ನೋಡಿ 602. ಸೊ 9 6 ಹೋದ್ರೆ 3, 9 0 ಹೋದ್ರೆ 9, 9 2 ಹೋದ್ರೆ 7. 602 ಬಂತು. 9 6 ಕಳೀರಿ 3 ಬಂತು. 9 0 ಕಳೆದ್ರೆ 9, 9 2 ಕಳೆದ್ರೆ 7. ನೆಕ್ಸ್ಟ್ 586
999, 585, 585. Now subtract 4. 9 5 4, 9 8 1, 9 5 4. ಓಕೆ, ಎನಿ ಡೌಟ್ಸ್? ಇದೆ ಕೇಳ್ರಿ. ಮೊಬೈಲ್ ಅಲ್ಲಿ ನನ್ನ ಡಿಸ್ಪ್ಲೇನಲ್ಲಿ ನಂಬರ್ ಬರ್ತಿದೆ, ಫೋನ್ ಮಾಡ್ರಿ ಎನಿ ಟೈಮ್. ಯು ಕ್ಯಾನ್ ಕಾಲ್ ಮೀ, ಐ ವಿಲ್ ಆನ್ಸರ್ ಇಟ್. 676, 99, 999, 675. ಒಂದು ಡಿಜಿಟ್ ಕಡಿಮೆ ಮಾಡೋದಷ್ಟೇ ಟ್ರಿಕ್ಸ್. ಈಗ ನೋಡ್ರಿ, 9 6 3, 9 7 2, 9 5 4. ಇದನ್ನ 3 ಡಿಜಿಟ್ಸ್ ಮಲ್ಟಿಪ್ಲೈ ಮಾಡೋದು ಯೂಶುವಲ್ ಮಾಡೋದಾಗಿದ್ರೆ ಎಷ್ಟೊತ್ತಾಗುತ್ತೆ ಹೇಳ್ರಿ? ಇರೋದನ್ನ ಯಾಕೆ ಬಳಸ್ಕೋಬಾರ್ದು? ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ಯಾಕೆ ನಾವು ಇದನ್ನ ಮಾಡ್ಕೋಬೇಕು? ಯಾವ ಟು ಚೇಂಜ್ ದ ಪ್ಯಾಟ್ರನ್. ನಾವು 21st ಸೆಂಚುರಿಲಿ ಇದೀವಿ, ಅಪ್ಡೇಟ್ ಆಗೋಣ. ಆಗ್ಬಿಟ್ರೆ ನಾವು ಇನ್ನ ಬಹಳ ಚೆನ್ನಾಗ್ತೀವಿ. ಆಗ್ತೀರಿ ಅನ್ಕೊಂಡಿದೀನಿ. ಮಕ್ಕಳಂತೂ ಎಲ್ಲರೂ ನೋಡ್ರಿ 99 ಮಲ್ಟಿಪ್ಲೈ ಮಾಡೋದು ಯಾರ್ಯಾರು ಪೇರೆಂಟ್ಸ್ ತಮ್ಮ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ಮ ಮಕ್ಕಳಿಗೆ ಕೊಡಿ. ಅವ್ರು ನೋಡೋ ತನಕ ನೀವು ಪಕ್ಕ ಕೂತ್ಕೊಳ್ರಿ. ಮೊಬೈಲ್ ಕೊಡಕ್ಕೆ ಭಯ ಇದೆ, ಯಾಕೆಂದ್ರೆ ಈ ವ್ಯವಸ್ಥೆಯಲ್ಲಿ ಮೊಬೈಲಿಂದ ಒಳ್ಳೇದು ಆಗುತ್ತೆ, ಮೊಬೈಲಿಂದ ಕೆಟ್ಟದ್ದು ಆಗುತ್ತೆ. ಸೊ ಅದಕ್ಕಾಗಿ ಮಗುಗೂ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಇದ್ಯಾವುದೋ ನೋಟಿಫಿಕೇಶನ್ ಬಂದಿದೆ ನೋಡೋ ಅಂತ ಹೇಳಿ ಕೊಟ್ರೆ 100% ಕಲಿತಾನೆ. 8 9 0. ಈಗ 1 ಕಡಿಮೆ ಮಾಡಬೇಕು. 999, 889, 890. ಅದ್ರಲ್ಲಿ 1 ಕಡಿಮೆ ಮಾಡಿದ್ರೆ 889. ಇಲ್ಲಿ 9 8 1, 9 8 1, 9 9 0. ನೀವೆಲ್ಲವೂ ಇದನ್ನ ಕ್ಯಾಲ್ಕುಲೇಟರ್ ಒತ್ತು ನೋಡಬಹುದು. 100% ಪಕ್ಕ ಇದೆ. ನೀವು 4 ಡಿಜಿಟ್ಸ್, 5 ಡಿಜಿಟ್ಸ್, 6 ಡಿಜಿಟ್ಸ್, ಎಷ್ಟು ಡಿಜಿಟ್ಸ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ನಾನು 4 ಡಿಜಿಟ್ಸ್ ಒಂದು ಮಾಡ್ತೀನಿ. ಬಟ್ ಒಂದ್ ಕಂಡೀಷನ್, ಈ ಕಡೆ 3 ಡಿಜಿಟ್ಸ್ ತಗೊಂಡ್ರೆ ಆ ಕಡೆ 3 9s ತಗೋಬೇಕು. ಈ ಕಡೆ 2 ಡಿಜಿಟ್ಸ್ ತಗೊಂಡ್ರೆ ಆ ಕಡೆ 2 9 ತಗೋಬೇಕು. ಈ ಕಡೆ 1 ಡಿಜಿಟ್ ತಗೊಂಡ್ರೆ ಆ ಕಡೆ 1 9 ತಗೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಕ್ಲಿಯರ್? ಓಕೆ, ನಾ ವಿಲ್ ಗೋ ಫಾರ್ 4 ಡಿಜಿಟ್ಸ್. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. 5486 ಇಂಟು 499 ತಗೊಂತೀನಿ. ನೋಡ್ರಿ, 5485, 5485 ಕಳೀರಿ. ಈಗ 9 5 4, 9 4 5, 9 8 1, 9 5 4. ಯೂಸ್ ದ ಕ್ಯಾಲ್ಕುಲೇಟರ್. 5486 ಇಂಟು 999, 9999 ಮಾಡಿದ್ರೆ ಯು ಗಾಟ್ ದಿ ಪರ್ಫೆಕ್ಟ್ ಆನ್ಸರ್. ಇದನ್ನ ನಾವು ಮಾಮೂಲಿ ಮೆಥಡ್ ಅಲ್ಲಿ ಮಾಡಕ್ಕೆ ಎಷ್ಟಷ್ಟು ಬೇಕಾಗುತ್ತೆ ಹೇಳಿ. ಇಲ್ಲ ಅಂದ್ರೆ ಮಾಮೂಲಿ ಹೊಸದಿದೆ ಬಳಸ್ಕೊಳ್ಳಿ. ಸೊ ಯಾವ್ದು ನಮ್ಮ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಹೊಸದನ್ನ ಇನೋವೇಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಇರ್ಲಿಲ್ಲ, ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಬಳಸ್ತಿದೀವಿ. ಅದಕ್ಕಿಂತ ಮೊಬೈಲ್ ಮುಂಚಿದವಾಗ ಅಪ್ಡೇಟ್ ಬಂತು, ಮೊಬೈಲ್ ಬಂತು. ಈಗ ರೋಬೋಟ್ ಟೀಚರ್ ಬರ್ತಿದ್ದಾರೆ. ನಾವು ಇಂಥ ಯುಗದಲ್ಲಿ ನೋಡಿ, ಗುಡ್ ಟೀಚರ್ ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಎನಿ ಇನ್ಸ್ಟ್ರೂಮೆಂಟ್. ಎಂತ ಇನ್ಸ್ಟ್ರೂಮೆಂಟ್ ಬಂದ್ರು ಆ ಟೀಚರ್ ಯಾರು ವ್ಯಾಲ್ಯೂ ಇದಲ್ಲ, ಅವ್ನ ನಾಲೆಡ್ಜ್ ಚೆನ್ನಾಗಿದೆ, ಅವ್ನ ಯಾರು ರಿಪ್ಲೇಸ್ ಮಾಡಕ್ ಆಗಲ್ಲ. ನಾರ್ಮಲ್ ಟೀಚರ್ಸ್ ಆರ್ ರಿಪ್ಲೇಸ್ಡ್ ಬೈ ರೋಬೋಟ್. ಸೊ ನಾವು ಈ ಪ್ರಪಂಚದಲ್ಲಿ ಬದುಕಬೇಕು ಅಂದ್ರೆ ನಾವು ಹೊಸದನ್ನ ಕಲಿಬೇಕು. ಇಲ್ಲ ಅಂದ್ರೆ ಬಹಳಷ್ಟು ಕಷ್ಟ ಇದೆ. ಆ ರೋಬೋಟ್ ಅಂತ ಟೀಚರ್ಸ್ಗೆ ಮ್ಯಾಟರ್ನ ಫೀಡ್ ಮಾಡಿರ್ತಾರೆ, ಫೀಡ್ ಮಾಡ್ಬಿಟ್ಟು ಅದು ಪಕ್ಕ ಹೇಳ್ಕೊಡುತ್ತೆ. ಬಟ್ ಅಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇರಲ್ಲ. ಈಗ ನಮ್ಮ ಹತ್ರ ಎಕ್ಸ್ಪ್ರೆಷನ್ ಇರುತ್ತೆ, ನಿಮ್ ಜೊತೆ ಕಾನ್ವರ್ಸೇಷನ್. ಏನ್ ಮಿಷನ್ನೇ, ಆ ಮಿಷನ್ ಕ್ರಿಯೇಟ್ ಮಾಡಿರೋರು ಮನುಷ್ಯರೇ. ಆದ್ರೆ ಬಟ್ ನಾವು ಆ ಮಟ್ಟಕ್ಕೆ ಹೋಗ್ಬಾರ್ದು. ಅಂದ್ರೆ ನಾವು ಗುಡ್ ಟೀಚರ್ ಆಗಿ ನಮ್ಮನ್ನ ರೀಪ್ಲೇಸ್ ಮಾಡಕ್ ಯಾವ ಮಿಷಿನ್ ಬಂದ್ರು ರಿಪ್ಲೇಸ್ ಮಾಡಕ್ ಆಗ್ಬಾರ್ದು. ಆ ಮಟ್ಟಕ್ಕೆ ನಾವು ಬೆಳಿಬೇಕು. ಓಕೆ, ನೋಡೋಣ ಇನ್ನೊಂದು. 9312, 9311, 9311. ನೋಡ್ರಿ,
9 ಅಲ್ಲಿ 9 ಹೋದ್ರೆ 0, 9 ಅಲ್ಲಿ 3 ಹೋದ್ರೆ 9 ಅಲ್ಲಿ 3 ಹೋದ್ರೆ 6, 9 ಅಲ್ಲಿ 1 ಹೋದ್ರೆ 7, 9 ಅಲ್ಲಿ 1 ಹೋದ್ರೆ 7. 9 3 1 2. ಸಾರಿ, ಐ ವಿಲ್ ಟೇಕ್ ರಾಂಗ್. ಇಲ್ಲಿ ಎಷ್ಟು ತಗೋಬೇಕು? 9 9 9, 4 9 ತಗೋಬೇಕು. ಸೊ ನಾನು ಇಲ್ಲಿ ತಪ್ಪು ಮಾಡಿದೆ, ಅದೇ ತಗೊಂಡಿದ್ದೆ. ನೋಡ್ರಿ, ಈಗ 9 3 1 2 ಬಂತು. ಅಲ್ಲಿಗೆ 9 3 1 1, 9 3 1 1 ಕಡಿಮೆ ಮಾಡ್ರಿ. ಈಗ 9 ಅಲ್ಲಿ 9 ಹೋದ್ರೆ 0, 9 ಅಲ್ಲಿ 3 ಹೋದ್ರೆ 6, 9 ಅಲ್ಲಿ 1 ಹೋದ್ರೆ 8, 9 ಅಲ್ಲಿ 1 ಹೋದ್ರೆ 8. ನೋಡ್ರಿ, ಇಷ್ಟು ಆನ್ಸರ್ ಬರುತ್ತೆ. ಎಷ್ಟು ಈಸಿ ಇದೆ. ನೆಕ್ಸ್ಟ್ 8 5 3 6 9 9 9 9. ಸೊ ನೋಡ್ರಿ, 8 5 3 5 ಜಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಇರೋ ಸಂಖ್ಯೆಯಲ್ಲಿ ಒಂದನ್ನ ಕಡಿಮೆ ಮಾಡ್ರಿ. ಕಡಿಮೆ ಮಾಡಿದ ತಕ್ಷಣನೇ 9 8 ಹೋದ್ರೆ 1, 9 5 ಹೋದ್ರೆ 4, 9 3 ಹೋದ್ರೆ 6, 9 5 ಹೋದ್ರೆ 4. ಇಟ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 7 9 8 5. So now 9 9 9 9, 7 9 8 4. One digit ಕಡಿಮೆ ಮಾಡಬೇಕು. So now write 9 ಅಲ್ಲಿ 7 ಕಳೀರಿ 2, 9 ಅಲ್ಲಿ 7 ಕಳೀರಿ 2, 9 ಅಲ್ಲಿ 9 ಕಳೀರಿ 0, 9 ಅಲ್ಲಿ 8 ಕಳೀರಿ 1, 9 ಅಲ್ಲಿ 4 ಕಳೀರಿ 5. ಇಟ್ ಇಸ್ ಆನ್ಸರ್. ನೋಡ್ರಿ, ಎಷ್ಟು ಈಸಿಯಾಗಿ ಬರುತ್ತೆ. ಇದನ್ನ 4 ಪ್ಲೇಸ್ ಅಲ್ಲಿ ಮಲ್ಟಿಪ್ಲೈ ಮಾಡೋದಾಗಿ ಇದು ಎಷ್ಟೊತ್ತು ಆಗ್ತಿತ್ತು ಹೇಳ್ರಿ. ಸೊ ನೆಕ್ಸ್ಟ್ 6 3 9 8. ನೋಡ್ರಿ, 9 9 9. ಬಟ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ರಿ. ಈ ಕಡೆ 4 ಡಿಜಿಟ್ಸ್ ತಗೊಂಡಿದ್ವಿ, ಆ ಕಡೆ 4 9 ತಗೋಬೇಕು. ಈ ಕಡೆ 3 ಡಿಜಿಟ್ಸ್ ತಗೊಂಡಿದೀವಿ, ಆ ಕಡೆ 3 ಡಿಜಿಟ್ಸ್ ತಗೋಬೇಕು. ಈ ಕಡೆ 1 ಡಿಜಿಟ್ ತಗೊಂಡಿದ್ವಿ, ಆ ಕಡೆ 1 9 ತಗೋಬೇಕು. ಸೊ ದಟ್ ಇಸ್ ದ ಪಾಲಿಸಿ. ಕೊನೆಗೆ ಐ ವಿಲ್ ಕನ್ಕ್ಲೂಡ್ ಆಲ್ ದ. ಸೊ ನೋಡ್ರಿ, ಈಗ ಯೂನಿಟ್ ಪ್ಲೇಸ್ ಬಿಡಿ ಸ್ಥಾನದಲ್ಲಿ 1 ಕಡಿಮೆ ಮಾಡ್ರಿ. ಸೊ 6 3 9 7, 98 ಇತ್ತು 9 7. ನಾವು ಸಬ್ಸ್ಟ್ರಾಕ್ಟ್ 9 6 ಹೋದ್ರೆ 3, 9 3 ಹೋದ್ರೆ 6, 9 9 ಹೋದ್ರೆ 0, 9 0 7 ಹೋದ್ರೆ 2. ಐ ಥಿಂಕ್ 4 ಡಿಜಿಟ್ಸ್ ಯು ಕ್ಯಾನ್ ಅಪ್ಲೈ ಫಾರ್ 5 ಡಿಜಿಟ್ಸ್, 6 ಡಿಜಿಟ್ಸ್, 7 ಡಿಜಿಟ್ಸ್. ಎಷ್ಟು ಇಲ್ಲಿ ಎಷ್ಟು ಡಿಜಿಟ್ಸ್ ತಗೊಂತೀರೋ ಅಷ್ಟು 999 ತಗೋಬಹುದು. ಸೊ ದಟ್ ಈಸ್ ದ ಪಾಲಿಸಿ ಆಫ್ ದಿಸ್ principle, multiplication of 9 by very easy method. So I will conclude single digit, double digit, triple digit, fourth digit. ನೋಡೋಣ. Okay. So I will write single digit. ಅಲ್ಲಿ ಯಾವ ತಗೊಂಡಿಲ್ಲ ತಗೊಂತೀನಿ. 8 into 9. 8 into 9. ಸೊ 8 ಅಲ್ಲಿ 1 ಕಳೀರಿ 7, ಈ 7 ಅಲ್ಲಿ 9 ಕಳೀರಿ 2. ಸಿಂಗಲ್ ಡಿಜಿಟ್, ವೆರಿ ಈಸಿ. ಒನ್ ಮೋರ್ ಸಿಂಗಲ್ ಡಿಜಿಟ್. ಐ ಥಿಂಕ್ 1 1 into 9. ಸೊ ಬೇಡ. ಓಕೆ, 1 into 9 ತಗೋಣ. 1 ರಲ್ಲಿ 0 ಹೋದ್ರೆ 0, 0 ನಲ್ಲಿ ಈ 0 9 ಕಳೀರಿ 0 9. ಇಟ್ ಮೀನ್ಸ್ 9. ಒಂದಕ್ಕಿಂತ ಕಡಿಮೆ ಅಂದ್ರೆ ಯಾವುದು? 0. ಆ 0 9 ಕಳೆದ್ರೆ 9. ಸೊ 0 9 ಮೀನ್ಸ್ 9. ಒನ್ ಮೋರ್ 6 into 9. ಆಲ್ರೆಡಿ ಮಾಡಿದ್ದೆ, ಮತ್ತೊಂದ್ಸಲ ಟೇಕ್ ಇಟ್. ಇಲ್ಲಿ 1 ಕಡಿಮೆ ಮಾಡ್ರಿ 5, 9 6. ಇಲ್ಲಿ ಇದರಲ್ಲಿ 9 ಇಂದ ಕಳೀರಿ 9 ರಲ್ಲಿ 5 4. ಇಟ್ ಈಸ್ ಅಬೌಟ್ ಸಿಂಗಲ್ ಡಿಜಿಟ್. ಸೊ ನಾವು ಕ್ಯಾನ್ ಗೋ ಫಾರ್ ಡಬಲ್ ಡಿಜಿಟ್. 58
ಇಂಟು 99 ಇಲ್ಲಿ 2 ಡಿಜಿಟ್ ತಗೊಂಡ್ರೆ ಇಲ್ಲಿ 99 ತಗೋಬೇಕು. 57 9 5 4 9 7 2 ಬಂತ. ಮತ್ತೆ ಅಗೇನ್ 34 99 33 9 3 6 9 3 6 76 999. ಸೊ ನೋಡ್ರಿ 75 ಯಾಕೆ 1 ಕಡಿಮೆ ಮಾಡಕ್ 9 7 2 9 5 4 ಓಕೆನಾ. ಈಗ 2 ಡಿಜಿಟ್ಸ್ ಕಂಪ್ಲೀಟೆಡ್. 3 ಡಿಜಿಟ್ಸ್ ಬರ್ತೀನಿ. 531 into 999. 531 into 999. It is 530. 1 ಕಡಿಮೆ ಮಾಡ 531 ಅಲ್ಲಿ 1 ಕಡಿಮೆ ಮಾಡಿದ್ರೆ 530. ಸೊ 9 ಅಲ್ಲಿ 5 ಹೋದ್ರೆ 4, 9 ಅಲ್ಲಿ 3 ಹೋದ್ರೆ 6, 9 ಅಲ್ಲಿ 0 ಹೋದ್ರೆ 9. ನೆಕ್ಸ್ಟ್ 647 999 648. ನಾನು ಹೇಳ್ತಿದ್ದೀನಿ ಒಂದು ಟ್ರಿಕ್ಸ್ ಏನ್ ಗೊತ್ತಾ, ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 1 ಕಳಿಬೇಕು, ಬರ್ದ್ಬಿಡ್ಬೇಕು. ಅಲ್ಲಿ ಬರ್ತಕ್ಕಂಥ ಎಲ್ಲಾ ನಂಬರ್ಸ್ 9 ಇಂದ ಕಳಿತಾ ಹೋಗ್ಬೇಕು. ಫಸ್ಟ್ ಡಿಜಿಟ್ ಇಂದ ಈ ಕಡೆಯಿಂದ ಕಳಿತಾ ಹೋಗ್ಬೇಕು, ಆ ಕಡೆಯಿಂದ ಅಲ್ಲ. 9 6 ಹೋದ್ರೆ 3, 9 4 ಹೋದ್ರೆ 5, 9 8 ಹೋದ್ರೆ 1. ಓಕೆನಾ, ಏನ್ ಡೌಟ್ ಇದೆಯಾ? ಇನ್ನೊಂದು ನೋಡೋಣ. 502 999 501 9 5 4, 9 0 9, 9 1 8. ನೋಡಿ ಎಷ್ಟು ಈಸಿ ಇದೆ. ಸೊ ನಾವು 4 ಡಿಜಿಟ್ಸ್ ತಗೊಂತೀನಿ. 4638 ಇಂಟು 99999. 4637. ನೆಕ್ಸ್ಟ್ 5 9 4 ಹೋದ್ರೆ 5, 9 6 ಹೋದ್ರೆ 3, 9 6 ಹೋದ್ರೆ 3, 9 9 6 ಹೋದ್ರೆ 3, 9 3 ಹೋದ್ರೆ 6, 9 7 ಹೋದ್ರೆ 2. ಸೊ ನೋಡ್ರಿ ಎಷ್ಟು ಈಸಿ ಇದೆ ಅಂತ. 5328 into 9999. 5328 means 5327. 9 5 4, 9 3 ಹೋದ್ರೆ 6, 9 2 ಹೋದ್ರೆ 7, 9 7 ಹೋದ್ರೆ 2. 4672. Last one more, I will take the example. 311 999. 3111. You write 3110. 9 3 ಹೋದ್ರೆ 6, 9 1 ಹೋದ್ರೆ 8, 9 1 ಹೋದ್ರೆ 8, 9 0 ಹೋದ್ರೆ 9. ಇಟ್ ಇಸ್ ಆನ್ಸರ್. ಸೊ ನಾನು ಹೇಳ್ತಿದ್ದೀನಿ, ನಿಮ್ಮ ಮಗುವಿಗೆ ಗಣಿತ ಕಷ್ಟ ಅಂದ್ರೆ, ಯಾರು ಹೊಸದಾಗಿ ನೋಡ್ತಾ ಇದ್ರೆ, ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಶೀರ್ಷಿಕೆಯಲ್ಲಿ ಟೈಟಲ್ ಅಲ್ಲಿ 34 ಪಾರ್ಟ್ಸ್ ಇದೆ. ಈಗ ಪಾರ್ಟ್ 1 ಇಂದ ಎಲ್ಲ ಪಾರ್ಟ್ಗಳನ್ನು ನೀವು ಮನೆಯಲ್ಲಿ ಸ್ಕ್ರೀನ್ ಮಿರರಿಂಗ್ ಇರೋ ಟಿವಿ ಇದ್ರೆ ಹಾಕ್ಬಿಟ್ಟು ನೀವು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಬಾಲ್ಯದಲ್ಲಿ ಏನ್ ಎಷ್ಟು ಕಲ್ಸಿದ್ರಲ್ಲ ಆ ಮ್ಯಾಥ್ಸ್ ನಿಮಗೂ ನೆನಪು ಬರುತ್ತೆ. ನಿಮ್ ಮಗುಗೂ ನೀವು ಗೈಡ್ ಮಾಡಬಹುದು ಏನಂತ, ಹೆಂಗೆ ಮಾಡೋದು ಅಂತ. ಜೊತೆಗೆ ಈ ತರದ ಟ್ರಿಕ್ಸ್ ಕ್ಲಾಸ್ಗಳನ್ನ ನಾನು ಮಾಡಾಕ್ತಾ ಇರ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ MBPL 74 ಅನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಲಾಭಗಳನ್ನ ಪಡ್ಕೋಬೇಕು. ನನ್ನ ಉದ್ದೇಶ ಇರೋದೇ, ನಾನು ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇದ್ದೀನಿ, ಶ್ರೀ ತಳಬಾಳು ಜಗದ್ಗುರು ಸರ್ಕಾರಿ ಪ್ರೌಢಶಾಲೆ ಹಿರೇಕೊಗ್ದೂರಲ್ಲಿ. ನನ್ನ ಉದ್ದೇಶ ನನ್ನ ಶಾಲೆಯ ಯಾವುದೇ, ನಮ್ಮ ರಾಜ್ಯದ ಯಾವುದೇ ಮಗುವಿಗೆ ಗಣಿತ ಕಷ್ಟ ಆಗ್ಬಾರ್ದು ಅಂತೇಳಿ ಈ ಕ್ಲಾಸಸ್ ಅನ್ನ ಮಾಡ್ತಾ ಇರೋದು. ಇದನ್ನ ನೀವು ಬಳಸ್ಕೋಬೇಕಷ್ಟೇ, ಆಯ್ತಲ್ಲ. ನಾನು ಈಗ ಅರೌಂಡ್ 260 ವಿಡಿಯೋಸ್ ಇದೆ
ಇನ್ನು ನನ್ನ ಚಾನಲ್ ಅಲ್ಲಿ ಇವತ್ತು ಅಪ್ಲೋಡ್ ಮಾಡೋ 260 ವಿಡಿಯೋಸ್ ಆಗುತ್ತೆ. ಆ ವಿಡಿಯೋಸ್ ಅನ್ನ ಎಲ್ಲ ನೋಡ್ರಿ. ಆ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದರಲ್ಲಿ 34 ಪಾರ್ಟ್ ಇದೆ. 34 ಪಾರ್ಟ್ ನ ನಿಮ್ ಮಗುಗೆ ತೋರಿಸಿ ನಿಮ್ಗೆ ಏನಾರು ಹೊಸಾದ್ ಬೇಕಾತು ಅಂದ್ರೆ ನನ್ನ ಮೊಬೈಲ್ ನಂಬರ್ ಇದೆಯಲ್ಲ, ಆ ಕಂಟೆಂಟಿಗೆ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಾಕಿ. ಅಂದ್ರೆ ಬೇಸಿಕ್ ಸಬ್ಜೆಕ್ಟ್, ಬೇಸಿಕ್ ರಿಲೇಟೆಡ್, ಯಾವುದೇ ಸಬ್ಜೆಕ್ಟ್ ಓರಿಯೆಂಟೆಡ್ ಮಾಡಿಲ್ಲ. 10th ಕ್ಲಾಸಸ್ ವಿಡಿಯೋಸ್ ಇದೆ. ಬಟ್ ಅವಾಗ ನನ್ನ ಹತ್ರ ಈ ತರದ್ದೆಲ್ಲ ಇಂಟರಾಕ್ಟಿವ್ ಪ್ಯಾನಲ್ ಇರ್ಲಿಲ್ಲ. ಆ ಕ್ಲಾಸಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಬಟ್ ಕ್ಲಾಸ್ ಮಾತ್ರ ಪಕ್ಕಾ ಅರ್ಥ ಆಗುತ್ತೆ. ಯಾರು ಹೊಸ ನೋಡ್ತಾ ಇರೋರು MBPL 74 ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನನ್ನ ಮೊಬೈಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಗೆ ಹೊಸ ಟ್ರಿಕ್ಸ್ ಅನ್ನ ತರ್ತಿದ್ದೀನಿ. ನಾಳೆಗೆ ನೀವು ನಾಳೆ ಹೊಸ ಟ್ರಿಕ್ಸ್ ಬರೋದ್ರೊಳಗೆ ಈ ಟ್ರಿಕ್ಸ್ ಗೆ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಯು ಆರ್ ವೆರಿ ಗುಡ್. ಓಕೆ, ಸೊ ಐ ವಿಲ್ ಕ್ಲೋಸ್ ದ ಕ್ಲಾಸ್.